ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಟ್ರೇಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್, ಅದರ ವ್ಯತ್ಯಾಸವನ್ನ ಇಲ್ಲಿ ನೋಡೋಣ. ಸೊ ಹಾಗಾದ್ರೆ ಇದರ ಒಂದು ಪೀಠಿಕೆಯನ್ನು ನೋಡೋಣ. ವ್ಯಾಪಾರವು ಸರಕು ಮತ್ತು ಸೇವೆಗಳ ವಿನಿಮಯದ ಪ್ರಕ್ರಿಯೆಯಾಗಿದೆ. ಮಾರುಕಟ್ಟೆಯ ವಿಸ್ತಾರ ಮತ್ತು ವ್ಯಾಪ್ತಿಯ ಆಧಾರದ ಮೇಲೆ ಇದನ್ನ ಆಂತರಿಕ ಅಂದ್ರೆ ದೇಶೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ಅಂದ್ರೆ ವಿದೇಶಿ ವ್ಯಾಪಾರ ಎಂದು ವಿಂಗಡಿಸಲಾಗಿದೆ. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವೆರಡೂ ಪ್ರಮುಖ ಪಾತ್ರ ವಹಿಸುತ್ತಿವೆ. ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವೆ ಪ್ರಮುಖ ವ್ಯತ್ಯಾಸಗಳು ಈ ಕೆಳಗಂಡ ಅಂಶಗಳ ಮೂಲಕ ಅರ್ಥೈಸಿಕೊಳ್ಳಬಹುದು. ಸೊ ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಅನೇಕ ಭಿನ್ನಾಭಿಪ್ರಾಯಗಳನ್ನು ಹೇಳ್ತಾರೆ. ನಾವು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಅವುಗಳ ವ್ಯಾಪ್ತಿ, ಅವುಗಳ ನಡುವಿನ ವ್ಯತ್ಯಾಸಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ ಹುಟ್ಟುವಿಕೆ, ಕಾರಣ, ಅಂಶಗಳನ್ನ ನಮಗೆ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸದಲ್ಲಿ ಕಂಡು ಬರ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಕೆಲವು ವಿಶಿಷ್ಟ ಕಾರಣಗಳಿಂದ ಆಂತರಿಕ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯತ್ಯಾಸ. ಸೊ ಹಾಗಾದ್ರೆ ಇವುಗಳ ಅರ್ಥವನ್ನ ನೋಡೋಣ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಏನು? ಜಗತ್ತಿನ ವಿವಿಧ ಸಾರ್ವಭೌಮ ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ಕರೀತಾರೆ. ಯಾವ ರಾಷ್ಟ್ರಗಳು ಸಾರ್ವಭೌಮತ್ವವನ್ನು ಪಡೆದುಕೊಂಡಿವೆ ಆ ಎಲ್ಲಾ ರಾಷ್ಟ್ರಗಳ ಮಧ್ಯೆ ನಡೆಯುವ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಅಥವಾ ಬಾಹ್ಯ ವ್ಯಾಪಾರ ಅಂತ ಕೂಡ ಕರೆಯಬಹುದು. ಅಥವಾ ಇದನ್ನ ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ನಡೆಯುವ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಭಾರತ ಮತ್ತು ಅಮೆರಿಕ, ಭಾರತ ಅಥವಾ ಇಂಗ್ಲೆಂಡ್, ಭಾರತ ಚೀನಾ, ಭಾರತ ಪಾಕಿಸ್ತಾನ್, ಭಾರತ ಬಾಂಗ್ಲಾದೇಶ್, ಭಾರತ ಜರ್ಮನಿ, ಭಾರತ ಜಪಾನ್, ಹೀಗೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ನಡೆಯುವ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ನಾವು ಕರಿತೇವೆ. ಅದೇ ರೀತಿ ಆಂತರಿಕ ವ್ಯಾಪಾರ ಅಂದ್ರೆ ಒಂದು ದೇಶದ ಒಳಗಡೆ ನಡೆಯುವ ವ್ಯಾಪಾರವನ್ನ ಆಂತರಿಕ ಅಂದ್ರೆ ಅಂತರ್ದೇಶೀಯ ವ್ಯಾಪಾರ ಎಂದು ಕೂಡ ಕರೀತಾರೆ. ಅಥವಾ ಒಂದು ದೇಶದ ಗಡಿ ರೇಖೆ ಒಳಗಡೆ ವಿವಿಧ ಪ್ರದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನ ನಾವು ಆಂತರಿಕ ವ್ಯಾಪಾರ ಎಂದು ಕರಿತೇವೆ. ಹಾಗಾದ್ರೆ ಎರಡರ ನಡುವೆ ಇರುವ ವ್ಯತ್ಯಾಸಗಳು, ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸ. ಅಂತಾರಾಷ್ಟ್ರೀಯ ವ್ಯಾಪಾರವು ಆಂತರಿಕ ವ್ಯಾಪಾರದಿಂದ ಭಿನ್ನವಾಗಿರುತ್ತೆ. ಆಂತರಿಕ ವ್ಯಾಪಾರ ಒಂದು ದೇಶದ ಒಳಗಡೆ ನಡೆಯುವ ಸರಕು ಮತ್ತು ಸೇವೆಗಳ ವಿನಿಮಯ ಕಾರ್ಯವಾಗಿರ್ತದೆ. ಸೊ ಇಲ್ಲಿ ಆಂತರಿಕ ವ್ಯಾಪಾರವನ್ನ ನೋಡಿದಾಗ ಒಂದೇ ರೀತಿಯ ನಾಣ್ಯ ಪದ್ಧತಿ ಇರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ನಾಣ್ಯ ಪದ್ಧತಿ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಆಂತರಿಕ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದೇ ನಾಣ್ಯ ಬಳಕೆಯಲ್ಲಿರುತ್ತೆ. ಉದಾಹರಣೆಗೆ ಭಾರತದಲ್ಲಿ ರೂಪಾಯಿ, ಸೊ ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿರುವಂತಹ ಹಣವಾಗಿದೆ. ಭಾರತ ಯಾವ ಮೂಲೆಯಲ್ಲಾದ್ರೂ ಕೂಡ ನಾವೇನ್ ಮಾಡಬಹುದು, ಆಂತರಿಕವಾಗಿ ನಾವು ಅದನ್ನೇ ಚಲಾವಣೆಗೆ ತೆಗೆದುಕೊಂಡು ಬಂದು ಸೊ ಅದರ ಮೂಲಕವೇ ನಾವು ವ್ಯವಹಾರವನ್ನ ಮಾಡಬಹುದು. ಆದ್ರೆ ನಮ್ಮ ದೇಶದ ಗಡಿಯನ್ನು ದಾಟಿ ಎಂದು ಇನ್ನೊಂದು ದೇಶವನ್ನ ಪ್ರವೇಶಿಸಿದಾಗ, ಸೊ ಇನ್ನೊಂದು ದೇಶದಲ್ಲಿ ಸರಕು ಮತ್ತು ಸೇವೆಗಳನ್ನು ಕೊಳ್ಳಬೇಕಾದ್ರೆ ಆ ದೇಶದ ನಾಣ್ಯವನ್ನೇ ನಾವು ಬಳಸಬೇಕಾಗತ್ತೆ. ಸೊ ಇದು ವಿದೇಶಿ ನಾಣ್ಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಉತ್ಪಾದನಾಂಗಗಳ ಮುಕ್ತ ಚಲನೆ, ಆಂತರಿಕ ವ್ಯಾಪಾರದಲ್ಲಿ ಉತ್ಪಾದನಾಂಗಗಳ ಮುಕ್ತ ಚಲನೆ ಆಗ್ತದೆ, ಉತ್ಪಾದನಾಂಗಗಳ ನಿರ್ಬಂಧಿತ ಚಲನೆ. ಸೊ ಆಂತರಿಕ ವ್ಯಾಪಾರದಲ್ಲಿ ಉತ್ಪಾದನಾಂಗಗಳ ಚಲನೆ ಏನಾಗುತ್ತೆ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವೆ ವ್ಯತ್ಯಾಸ ಇದೆ. ಶ್ರಮ, ಬಂಡವಾಳ ಮುಂತಾದ ಉತ್ಪಾದನಾಂಗಗಳು ದೇಶೀಯವಾಗಿ ಏನಾಗ್ತವೆ ಅಂದ್ರೆ ಮುಕ್ತವಾಗಿ ಚಲಿಸ್ತವೆ. ಆದ್ರೆ ವಿದೇಶಿಯ ಮಟ್ಟದಲ್ಲಿ ಅವುಗಳು ಮುಕ್ತವಾಗಿ ಚಲಿಸಲಿಕ್ಕೆ ಅವಕಾಶಗಳು ಇರಲ್ಲ. ಅದೇ ರೀತಿ ಆಂತರಿಕ ವ್ಯಾಪಾರದಲ್ಲಿ ಒಂದೇ ಮಾರುಕಟ್ಟೆ ವ್ಯವಸ್ಥೆ ಹೊಂದಿರುತ್ತದೆ, ವಿಭಿನ್ನ ಮಾರುಕಟ್ಟೆ ವ್ಯವಸ್ಥೆ ಹೊಂದಿರುತ್ತದೆ. ನೋಡಿ, ಆಂತರಿಕ ವ್ಯಾಪಾರ ಹೆಚ್ಚು ಕಡಿಮೆ ಒಂದೇ ರೀತಿಯ ಮಾರುಕಟ್ಟೆ ಸನ್ನಿವೇಶವನ್ನ ಎದುರಿಸ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ವಿಭಿನ್ನ ಮಾರುಕಟ್ಟೆ ಸನ್ನಿವೇಶವನ್ನ ಇಲ್ಲಿ ಎದುರಿಸ್ತಾ ಇರುತ್ತೆ.
ಅಂದ್ರೆ ಅಂತಾರಾಷ್ಟ್ರೀಯವಾಗಿ ನೋಡಿದಾಗ ದೇಶಗಳಲ್ಲಿರುವ ಮಾರುಕಟ್ಟೆ, ಭಾಷೆ, ಧರ್ಮ, ಆಯ್ಕೆ, ಅಭಿರುಚಿ, ಹವ್ಯಾಸ, ಅಭ್ಯಾಸ, ನಿಯಂತ್ರಣಗಳು, ಆರ್ಥಿಕ ನೀತಿ ಮುಂತಾದವೆಲ್ಲವೂ ಒಂದೇ ರೀತಿಯಾಗಿರ್ತವೆ. ಆದ್ರೆ ವಿದೇಶಗಳಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಆಗಿರ್ತದೆ ಅನ್ನೋದನ್ನ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎರಡರ ನಡುವೆ ಇರತಕ್ಕಂತಹ ಇದೊಂದು ವ್ಯತ್ಯಾಸ ಅಂತ ಹೇಳಬಹುದು. ಸೊ ಆಂತರಿಕವಾಗಿ ಒಂದೇ ಮಾರುಕಟ್ಟೆ ವ್ಯವಸ್ಥೆ ಇರ್ತದೆ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಭಿನ್ನ ಮಾರುಕಟ್ಟೆ ವ್ಯವಸ್ಥೆ ಇರ್ತದೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಅದೇ ರೀತಿ ಒಂದೇ ಆರ್ಥಿಕ ನೀತಿಯನ್ನ ಹೊಂದಿರುತ್ತದೆ ಆಂತರಿಕ ವ್ಯಾಪಾರ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಿಭಿನ್ನ ಆರ್ಥಿಕ ನೀತಿಗಳನ್ನ ಹೊಂದಿರುತ್ತದೆ. ಅಂದ್ರೆ ಇಂದು ಜಗತ್ತಿನ ವಿವಿಧ ದೇಶಗಳು ತಮಗೆ ಅನುಕೂಲವಾಗುವಂತಹ, ತಮ್ಮ ಸ್ಥಿತಿಗತಿಗಳಿಗೆ ಸರಿ ಹೊಂದುವಂತಹ ಆರ್ಥಿಕ ನೀತಿಯನ್ನ ರೂಪಿಸಿಕೊಂಡಿದ್ದಾವೆ. ಭಾರತದಲ್ಲಿ ಒಂದೇ ಆರ್ಥಿಕ ನೀತಿ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಭಿನ್ನ ಆರ್ಥಿಕ ನೀತಿ ಇರುತ್ತದೆ. ಅದೇ ರೀತಿ ಒಂದೇ ರಾಜಕೀಯ ಸ್ಥಿತಿ, ಆದ್ರೆ ಇಲ್ಲೂ ಆಂತರಿಕ ವ್ಯಾಪಾರದಲ್ಲಿ ಒಂದೇ ರಾಜಕೀಯ ಸ್ಥಿತಿ ಇರುತ್ತೆ, ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ರಾಜಕೀಯ ಸ್ಥಿತಿಗತಿಗಳು ಇರ್ತವೆ. ಆಂತರಿಕವಾಗಿ ನಡೆಯುವ ವ್ಯಾಪಾರ ಮತ್ತು ವ್ಯವಹಾರ ಒಂದೇ ರೀತಿಯ ರಾಜಕೀಯ ಸ್ಥಿತಿಗತಿಗಳನ್ನ ಒಳಗೊಂಡಿರುತ್ತೆ. ಏಕೆಂದ್ರೆ ಒಂದು ದೇಶವೆಂದ ಮೇಲೆ ಅದು ರಾಜಕೀಯವಾಗಿ ಒಂದು ಘಟಕವಿದ್ದವಾಗೆ ದೇಶದ ಒಳಗಡೆ ಧರ್ಮ, ಭಾಷೆ, ಸಂಪ್ರದಾಯ ಇತ್ಯಾದಿಗಳು ಒಂದೇ ಆಗಿರುತ್ತವೆ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಜಕೀಯ ಘಟಕಗಳು, ಗುಂಪುಗಳಾಗಿರುವುದರಿಂದ ರಾಜಕೀಯ ವ್ಯತ್ಯಾಸಗಳಿವೆ ಎನ್ನುವುದನ್ನ ನಾವು ನೋಡ್ಬೇಕಾಗತ್ತೆ. ರಾಜಕೀಯ ಅಂಶಗಳ ಆರ್ಥಿಕ ನೀತಿಯ ಮೇಲೆ ಪ್ರಭಾವ ಬೀರಬಲ್ಲವು. ಸೊ ಅಲ್ಲಿರುವಂತಹ ಆಚಾರ ನಡೆ ನುಡಿ ಬೇರೆ ಇರ್ತದೆ. ಅದೇ ರೀತಿ ಮುಂದಿನ ಅಂಶ ಸಂಪನ್ಮೂಲಗಳ ಲಭ್ಯತೆಯ ಮಿತ ಪ್ರಮಾಣದಲ್ಲಿ ಇರುತ್ತದೆ ಆಂತರಿಕ ವ್ಯಾಪಾರದಲ್ಲಿ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಂಪನ್ಮೂಲಗಳ ಲಭ್ಯತೆ ಬೇರೆ ಬೇರೆ ದೇಶಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಭಿನ್ನವಾಗಿರುತ್ತೆ. ಅಂದ್ರೆ ವಿಶ್ವದ ವಿವಿಧ ದೇಶಗಳು ನಡುವೆ ಲಭ್ಯವಿರುವ ಸಂಪನ್ಮೂಲಗಳ ಪ್ರಮಾಣದಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ವ್ಯತ್ಯಾಸಗಳಿದಾವೆ. ಕೆಲವು ರಾಷ್ಟ್ರಗಳಲ್ಲಿ ಕೆಲ ಸಂಪನ್ಮೂಲಗಳು ಏಳ ಪ್ರಮಾಣದಲ್ಲಿ ಲಭ್ಯವಿದ್ದರೆ ಕೆಲ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿರುತ್ತವೆ. ಉದಾಹರಣೆಗೆ ಅರಬ್ ದೇಶಗಳಲ್ಲಿ ತೈಲ ಹೇರಳವಾಗಿ ಲಭ್ಯವಿದೆ, ಆದರೆ ಆ ಸಂಪನ್ಮೂಲಗಳು ಆ ಪ್ರಮಾಣದಲ್ಲಿ ಲಭ್ಯವಿಲ್ಲ. ಭಾರತದಲ್ಲಿ ಮ್ಯಾಗ್ನೀಸ್, ಕಬ್ಬಿಣದ ಅದಿರು, ಮೈಕಾ ಹೇರಳವಾಗಿ ಲಭ್ಯವಿದೆ, ತಾಮ್ರ, ಚಿನ್ನ ಮುಂತಾದವುಗಳ ಕೊರತೆಯಿಂದ ಕೂಡಿದೆ. ಹಾಗಾಗಿ ಸಂಪನ್ಮೂಲಗಳ ಲಭ್ಯತೆಯಲ್ಲೂ ಕೂಡ ವ್ಯತ್ಯಾಸ ಇದೆ. ಪಾವತಿ ಶುಲ್ಕಿನ ಸಮಸ್ಯೆ ಇರುವುದಿಲ್ಲ ಇಲ್ಲಿ ಆಂತರಿಕ ವ್ಯಾಪಾರದಲ್ಲಿ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾವತಿ ಶುಲ್ಕಿನ ಸಮಸ್ಯೆ ಇರುತ್ತೆ. ಯಾಕಂದ್ರೆ ಭಾರತ ದೇಶದಲ್ಲಿ ನಾವು ಆಂತರಿಕ ವ್ಯಾಪಾರದಲ್ಲಿ ಪಾವತಿ ಶುಲ್ಕಿನ ಸಮಸ್ಯೆ ಇರೋದಿಲ್ಲ. ಯಾಕಂದ್ರೆ ಆಂತರಿಕವಾಗಿ ಒಂದೇ ನಾಣ್ಯ ಬಳಕೆ ಇರುವುದರಿಂದ ಎಲ್ಲಾ ಪ್ರದೇಶ ಮತ್ತು ಪ್ರಾಂತ್ಯಗಳ ನಡುವೆ ವ್ಯಾಪಾರ ವ್ಯವಹಾರ ಮುಕ್ತವಾಗಿ ನಡೆಯುತ್ತೆ. ಆಮದು ರಫ್ತುಗಳ ಸಮಸ್ಯೆ ಇರುವುದಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇವೆಲ್ಲ ಸಮಸ್ಯೆಗಳು ಇರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬೇರೆ ಬೇರೆ ರೀತಿಯ ಹಣಕಾಸಿನ ವ್ಯವಸ್ಥೆ ಇರುತ್ತದೆ. ಒಂದು ದೇಶದ ಆಮದು ರಫ್ತು ಮೌಲ್ಯಕ್ಕಿಂತ ಹೆಚ್ಚಾಗಿದ್ರೆ ಆ ದೇಶದಲ್ಲಿ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಕಂಡು ಬರಬಹುದು. ಸೊ ಇದೊಂದು ವ್ಯತ್ಯಾಸ ಅಂತ ಹೇಳಬಹುದು. ಸಾರಿಗೆ ವೆಚ್ಚ ಕಡಿಮೆ ಇರುತ್ತದೆ ಆಂತರಿಕ ವ್ಯಾಪಾರದಲ್ಲಿ, ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಅಧಿಕ ಇರುತ್ತೆ. ಅಂದ್ರೆ ಸೊ ಇವೆರಡರ ವ್ಯತ್ಯಾಸವನ್ನು ನೋಡಿದಾಗ ಸಾರಿಗೆ ವೆಚ್ಚದಲ್ಲಿ ಕೂಡ ವ್ಯತ್ಯಾಸಗಳಿದಾವೆ. ದೇಶದ ಒಳಗಡೆ ನಾವು ಆಂತರಿಕವಾಗಿ ಸರಕುಗಳನ್ನ ವಿನಿಮಯ ಮಾಡಿಕೊಂಡಾಗ ಸಾರಿಗೆ ವೆಚ್ಚ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಸಾರಿಗೆ ವೆಚ್ಚ ಏನಾಗಿರುತ್ತೆ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಆಂತರಿಕ ವ್ಯಾಪಾರದಲ್ಲಿ ನಿಯಂತ್ರಣಗಳು ಮತ್ತು ನಿರ್ಬಂಧನೆಗಳು ಇರುವುದಿಲ್ಲ, ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧನೆಗಳು ಇರುತ್ತವೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳ ಒಂದೇ ಭೌಗೋಳಿಕ ಸನ್ನಿವೇಶ ಹೊಂದಿರುತ್ತದೆ, ವಿಭಿನ್ನ ಭೌಗೋಳಿಕ ಸನ್ನಿವೇಶಗಳನ್ನು ಹೊಂದಿರುತ್ತವೆ, ಎಲ್ಲವೂ ವ್ಯತ್ಯಾಸ. ಉಪಸಂಹಾರ: ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎರಡೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವವಾದವು. ಆಂತರಿಕ ವ್ಯಾಪಾರ ಒಂದು ದೇಶದ ಒಳಗೆ ನಡೆಯುವ ವ್ಯಾಪಾರವಾಗಿದ್ದು ದೇಶೀಯ ಮಾರುಕಟ್ಟೆಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ವಸ್ತುಗಳ ಸುಲಭ ಲಭ್ಯತೆಗೆ ಸಹಕಾರಿಯಾಗುತ್ತದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಿವಿಧ ದೇಶಗಳ ನಡುವೆ ನಡೆಯುವ ವ್ಯಾಪಾರವಾಗಿದ್ದು ವಿದೇಶಿ ವಿನಿಮಯ ಸಂಪಾದನೆ, ತಂತ್ರಜ್ಞಾನದ ವಿನಿಮಯ ಮತ್ತು ಜಾಗತಿಕ ಮಾರುಕಟ್ಟೆ ವಿಸ್ತರಣೆಗೆ ಕಾರಣವಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಎರಡು ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇರುವಂತಹ ವ್ಯತ್ಯಾಸಗಳಂತ ಹೇಳಿ ನಾವು ಹೇಳಬಹುದು. ಹೀಗೆ ನಾನು ಹೇಳಿರುವಂತಹ ವಿಷಯ ನಿಮ್ಗೆ ಅರ್ಥವಾಗಿದ್ರೆ ಸೊ ನನ್ನ ಈ ಒಂದು ಕ್ಲಾಸಿಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಅನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ
ಧನ್ಯವಾದ.